ಫೈನಲಿ ನಮ್ಮ ಹೆಲ್ತಿ ಕೇಕ್ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡೋಣ ಹೇಗಾಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ನೋಡ್ಬೋದು, ಸೋ ಫ್ಲಫಿ. ತಾಳಿ, ಇಸ್ ಇಟ್ ಗುಡ್? ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒಂದು ಹೆಲ್ತಿ ಮತ್ತೆ ಡಿಲಿಷಿಯಸ್ ಕೇಕ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ಮಕ್ಕಳ ಡಿಮ್ಯಾಂಡಿಗೋಸ್ಕರ ಮಾಡ್ತಾ ಇದ್ದೀನಿ. ಹೊರಗಡೆದು ಎಷ್ಟು ತೊಗೊಂಡ್ರು ಅದರಲ್ಲಿ ಆಲ್ಮೋಸ್ಟ್ ಶುಗರ್ ಇರುತ್ತೆ ಜಾಸ್ತಿ, ಬರೀ ಮೈದಾ ಫ್ಲಾರ್ ಯೂಸ್ ಮಾಡಿರ್ತಾರೆ, ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ. ಸೊ ಇವತ್ತು ನಾನು ಅವ್ರಿಗೆ ಹೆಲ್ತಿಯಾಗಿ ತಿನ್ಲಿ ಮನೆಯದೇ ಅನ್ನೋಂತ ನಾನು ಓಟ್ಸ್ ಫ್ಲಾರ್ ಮತ್ತೆ ವೀಟ್ ಫ್ಲಾರ್ ಯೂಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಶುಗರ್ನ ಯೂಸ್ ಮಾಡ್ತಾ ಇಲ್ಲ, ಜಸ್ಟ್ ಸ್ವಲ್ಪ ಬೆಲ್ಲನ ಹಾಕೋಣ. ಆಮೇಲೆ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಆಗೋದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ, ಮತ್ತೆ ಸ್ವೀಟ್ನೆಸ್ ಇರ್ಲಿ ಅನ್ನೋದಕ್ಕೆ ಡೇಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಟ್ರೆಂಡ್ ಆಗಿದೆ ಆಲ್ಮೋಸ್ಟ್ ಈ ಕೇಕ್ನ. ಸೊ ಬನ್ನಿ ಹೇಗಾಗುತ್ತೆ ಅನ್ನೋದು ಕೂಡ ನೋಡೋಣ. ಸೊ ಕೇಕ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತಗೊತಿದ್ದೀನಿ ಅಂತ ಅಂದರೆ, ಸ್ವಲ್ಪ ಓಟ್ಸ್ ಫ್ಲಾರ್ ತೊಗೊಂಡಿದ್ದೀನಿ, ಓಟ್ಸ್ನ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಗೆ ವೀಟ್ ಫ್ಲಾರ್ ಮತ್ತು ಕೋಕೋ ಪೌಡರ್, ವೆನಿಲಾ ಎಸೆನ್ಸ್, ಬೇಕಿಂಗ್ ಪೌಡರ್, ಚಾಕ್ಲೇಟ್ ಚಿಪ್ಸ್, ಹಾಗೆ ವಾಲ್ನಟ್ಸ್ ಮತ್ತು ಸ್ವಲ್ಪ ಕ್ಯಾಶ್ಯೂ. ಸೊ ಬನ್ನಿ ಹೇಗಾಗುತ್ತೆ ಅನ್ನೋದು ಕೂಡ ನೋಡೋಣ. ನೋಡ್ತಾ ಇದ್ದೀರಲ್ಲ, ಇದನ್ನು ನಾನು ಡೇಟ್ಸ್ನ ಬಿಸಿ ಹಾಲಲ್ಲಿ ಹಾಕಿಬಿಟ್ಟು ನೆನೆಸಿಟ್ಟಿದ್ದೀನಿ. ಸೊ ಇದನ್ನು ಪ್ಯೂರೆ ಮಾಡ್ಕೊಳ್ಳೋಣ. ಹಾಗೆ 2 ಎಗ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಟ್ ಕಂಟೆಂಟ್ಸ್ ಲಾಟ್ಸ್ ಆಫ್ ಪ್ರೋಟೀನ್ ಇರಲಿ ಅನ್ನೋದಕ್ಕೋಸ್ಕರ ಎಗ್ ಹಾಕ್ತಾ ಇದ್ದೀನಿ. ಸೊ ನಾನಿವಾಗ ಇದನ್ನು ಡೇಟ್ಸ್ನ ಪ್ಯೂರೆ ಮಾಡಿದ್ದೀನಿ. ಸೊ ಇದು ಫೋಮ್ ಆಗೋ ತನಕ ಚೆನ್ನಾಗಿ ಬೀಟ್ ಮಾಡೋಣ. ಇದ್ದೀನಿ ಆಲಿವ್ ಆಯಿಲ್, ಶುಗರ್ ಬದಲಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಡೇಟ್ಸ್ ಪ್ಯೂರೆ. ಈಗ ಸ್ವಲ್ಪ ಸ್ವಲ್ಪನೇ ವೀಟ್ ಫ್ಲಾರ್ನ ಸೀಲ್ ಮಾಡ್ತೀನಿ. ಒಂದೇ ಸತಿ ಹಾಕೋಣೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡೋಣ. ಬೇಕಿಂಗ್ ಪೌಡರ್, ಒಂದು ಟೀ ಸ್ಪೂನ್ ಬೇಕಿಂಗ್ ಪೌಡರ್, ಆಮೇಲೆ ಸ್ವಲ್ಪ ಅಡಿಗೆ ಸೋಡಾ, ಸೊ ಹೀಗೆ so now again we'll put some oats flour, ನೋಡ್ತಾ ಇದ್ದೀರಲ್ಲ ಬ್ಯಾಟರ್ ಹೀಗೆ ಆಗ್ತಾ ಇದೆ. ಸೊ ನಮಗೆ ಸ್ವಲ್ಪ ಇವಾಗ ನಾನು ಬ್ಯಾಟರ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಸೊ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಈ ಟಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹತ್ರ ಬಟರ್ ಪೇಪರ್ ಇಲ್ಲ, ಸೊ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಅದಕ್ಕೆ ಮೈದಾ ಫ್ಲೋರ್ನ ಸ್ವಲ್ಪ ಡಸ್ಟಿಂಗ್ ಮಾಡೋಣ.
ಸ್ವಲ್ಪನೇ ಆಲಿವ್ ಆಯಿಲ್ನ ಹಾಕ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ನಾರ್ಮಲ್ ಬ್ಯಾಟರ್ ಹಾಕ್ಕೊಳ್ಳೋಣ. ಆಮೇಲೆ ಅದ್ರ ಮಧ್ಯೆ ಚಾಕ್ಲೇಟ್ ಬ್ಯಾಟರ್. ಓಕೆ, ಸೊ ಇವಾಗ ಆಲ್ಮೋಸ್ಟ್ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಇದನ್ನ 180 ಟೆಂಪ್ರೇಚರ್ ಅಲ್ಲಿ ನಾನು ಓವನ್ ಅಲ್ಲಿ ಇಡ್ತಾ ಇದ್ದೀನಿ. 30 ಮಿನಿಟ್ಸ್ ಇಡೋಣಂತೆ. ಸೊ ಬೇಕಾದ್ಮೇಲೆ ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಡಿಲಿಷಿಯಸ್ ಕೇಕ್ ಬೇಕಾಗಿದೆ. ನೋಡ್ತಿದ್ದೀರಲ್ಲ ಹೇಗಾಗಿದೆ ಅಂತ. ಇಟ್ಸ್ ಸೋ ಡಿಲಿಷಿಯಸ್ಲಿ ಬೇಕ್ಡ್, ಸೋ ವೆಲ್ ಬೇಕ್ಡ್. ಸೊ ಇದು ಇವಾಗ ಬಿಸಿ ಇದೆ, ಸ್ವಲ್ಪ ಹೊತ್ತು ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಕಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಸೊ ಫೈನಲಿ ನಮ್ಮ ಹೆಲ್ತಿ ಕೇಕ್ ರೆಡಿ ಆಗಿದೆ. ಸೊ ಟೇಸ್ಟ್ ಮಾಡೋಣ ಹೇಗಾಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ನೋಡ್ಬೋದು, ಸೋ ಫ್ಲಫಿ. ತಳಿ ಸೋ ಫ್ಲಫಿ ಚಾಕ್ಲೇಟ್ ಕೇಕ್. ಅಂಕಲ್ is it good? Hey. Uncle. ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಬರೋ ರೆಸಿಪೀಸ್ ಯಾವ್ದೆಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಹೆಲ್ತಿ ಫುಡ್ಸ್ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಸಿ ಯು ಆಲ್.